ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಜಯೇಂದ್ರ ಮೂಲಕ ಡಿಕೆ ಅಮಿತ್ ಶಾ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 2025ರ ಜೋಕ್ ಇದು. ಯತ್ನಾಳ್ ಒಬ್ಬ ಕಾಮಿಡಿ ಪೀಸು. ಯತ್ನಾಳ್ಗೆ ಕಾಮಿಡಿ ಪೀಸು ಅಂಥೇಳಿ ಇಲ್ಲಿ MP ರೇಣುಕಾಚಾರ್ಯ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಆಕ್ರೋಶವನ್ನು ಹೊರಹಾಕಿದರು. ಧರ್ಮಸ್ಥಳ ವಿಚಾರ ಅಥವಾ ರೈತರ ಸಮಸ್ಯೆಯನ್ನು ಚರ್ಚೆ ಮಾಡಿರಬಹುದು. ಯತ್ನಾಳ್ ಅವರು ಯಾಕೆ ಆ ರೀತಿ ಹೇಳ್ತಾರೆ ಅನ್ನೋದು ಇವರ ವಾದ. ಉಚ್ಚಾಟಿತ ಶಾಸಕ ಯತ್ನಾಳ್ ಸುಳ್ಳನ್ನು ಹೇಳ್ತಾರೆ ಅಂತ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾಜಿ ಸಚಿವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿದಿನ ವಿಜಯೇಂದ್ರ ಯಡಿಯೂರಪ್ಪ ಅವರ ಹೆಸರನ್ನು ಹೇಳ್ತಾರೆ. ದೊಡ್ಡವರ ಹೆಸರು ಹೇಳಿದ್ರೆ ನಾನು ದೊಡ್ಡವನಾಗ್ತೀನಿ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಹೂವಿನ ಜೊತೆ ನಾನು ಸ್ವರ್ಗ ಸೇರಿದ ರೀತಿ ಮಾತನಾಡ್ತಾರೆ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಚ್ಚಾಟನೆ ಬಳಿಕ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಹೇಳಿಕೆ ಏನಿದೆಯಲ್ಲ ಯತ್ನಾಳ್ ಅವರದು, ಅದು ಹಗಲು ಗನಸು ಅಂತೇಳಿ ಪಕ್ಷ ಸಂಘಟಿಸಿ ಬಲಿಷ್ಠಗೊಳಿಸಲು ಸಲಹೆ ಪಡೆಯಲು ಹೋಗಿದ್ದಾರೆ ಅಂಥೇಳಿ ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಯತ್ನಾಳ್ ಅವರು ಅಧಿವೇಶನದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. DK ಶಿವಕುಮಾರ್ ಯಾಕೆ ಅಮಿತ್ ಶಾ ಅವ್ರನ್ನ ಮೀಟ್ ಆಗಿದ್ರು ಅನ್ನುವಂಥ ವಿಚಾರವಾಗಿದ್ದು ಅವರ ಅನಲೈಸ್. ಈಗ ಈ ರೀತಿಯಾಗಿ MP ರೇಣುಕಾಚಾರ್ಯ ಅವರು ಹೇಳ್ತಾ ಇರುವಂಥದ್ದು ಒಂಥರ 2025ರ ಕಾಮಿಡಿ ಪೀಸು ಯತ್ನಾಳ್ ಅವರು ಅಂತ. ಹೆಸರು ದೊಡ್ಡವ್ರ ಹೆಸರು ಹೇಳ್ಬಿಟ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಾನಂಗೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ದೊಡ್ಡವ್ರ ಹೆಸರು ಹೇಳಿದ್ರೆ ನಾನು ಭಾಳ ದೊಡ್ಡನಾಗ್ಬಿಡ್ತೀನಿ. ಪ್ರತಿ ದಿವಸ ಮಾಧ್ಯಮದಲ್ಲಿ ಏನು ಕೆಲಸ ಇಲ್ಲ, ಬರೀ ಇದೇ ದಿವಸ ಇದೇ ಕೆಲಸ. ನಾನು ಹೇಳ್ತಾ ಇದ್ದೀನಿ ನೋಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆದಮೇಲೆ ಎಲ್ಲ ಒಂದು ಕಡೆ ಆಗಲ್ ಕನಸ ನಾನು ಮುಂದಿನ ಮುಖ್ಯಮಂತ್ರಿ ಎಲ್ಲಿದೆ? ಆಯ್ತು, ಹೊಸ ಪಕ್ಷ ಕಟ್ರಿ, 224 ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿರಿ. ಅಮಿತ್ ಶಾನ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಭೇಟಿ ಮಾಡಿದ್ದು ಒಂದು ಧರ್ಮಸ್ಥಳ ನಡೆದಂಥ ಘಟನೆಗಳು, ಇನ್ನು ರಾಜ್ಯದ ರೈತರ ಸ್ಥಿತಿಗತಿಗಳು ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿರಬಹುದು ಅಂತ ನನಗೆ ಮಾಹಿತಿ. ಅಮಿತ್ ಶಾ ಅವರ ಜೊತೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡೋಕ್ಕೆ ವಿಜಯೇಂದ್ರ ಡೆಲ್ಲಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಪಕ್ಷದ ಬಲಿಷ್ಠ ಮಾಡಬೇಕು, ಮಾರ್ಗದರ್ಶನ ಪಡೆಯಕ್ಕೆ ಹೋಗಿದ್ದಾರೆ. ನೋಡಿ, ಯಾವ ವರ್ಷ ಇದು, ಯಾವುದನ್ನ ಇದು? ಡಿಸೆಂಬರ್ 11 2025 ಕೊನೆನಾ? ಕೊನೆ ತಿಂಗಳು. ಇದು ಅತ್ಯಂತ ದೊಡ್ಡ ಜೋಕ್ ಅನ್ನಿಸ್ತದೆ, ಕಾಮಿಡಿ ಪೀಸ್. ಈಗ ಏನಾದರೂ ಒಂದು ವಿಷಯ ಬೇಕಲ್ಲ. ವಿಜಯೇಂದ್ರ ಹೋಗಿದ್ದು ಪಾರ್ಟಿ ಸಂಘಟನೆಗೆ, ಅವರು ಮಾರ್ಗದರ್ಶನ ಪಡೆಯೋಕೆ ಹೋಗಿದ್ದಾರೆ. ಅದೇ ವಿಜಯೇಂದ್ರ ಅವರು ಒಂದು ಅಪೇಕ್ಷಿತ ಸಂಕಲ್ಪ ಮಾಡಿದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು. ವಿಜಯೇಂದ್ರ ಹೆಸರು ದೊಡ್ಡವ್ರ ಹೆಸರು ಹೇಳ್ಬಿಟ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಾನಂಗೆ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ದೊಡ್ಡವ್ರ ಹೆಸರು ಹೇಳಿದ್ರೆ ನಾನು ಭಾಳ ದೊಡ್ಡನಾಗ್ಬಿಡ್ತೀನಿ. ಪ್ರತಿ ದಿವಸ ಮಾಧ್ಯಮದಲ್ಲಿ ಏನು ಕೆಲಸ ಇಲ್ಲ, ಬರೀ ಇದೇ ದಿವಸ ಇದೇ ಕೆಲಸ. ನಾನು ಹೇಳ್ತಾ ಇದ್ದೀನಿ ನೋಡಿ, ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆದಮೇಲೆ ಎಲ್ಲ ಒಂದು ಕಡೆ ಆಗಲ್ ಕನಸ ನಾನು ಮುಂದಿನ ಮುಖ್ಯಮಂತ್ರಿ ಎಲ್ಲಿದೆ? ಆಯ್ತು, ಹೊಸ ಪಕ್ಷ ಕಟ್ರಿ, 224 ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡಿರಿ. ಅಮಿತ್ ಶಾನ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಭೇಟಿ ಮಾಡಿದ್ದು ಒಂದು ಧರ್ಮಸ್ಥಳ ನಡೆದಂಥ ಘಟನೆಗಳು, ಇನ್ನು ರಾಜ್ಯದ ರೈತರ ಸ್ಥಿತಿಗತಿಗಳು ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿರಬಹುದು ಅಂತ ನನಗೆ ಮಾಹಿತಿ. ಅಮಿತ್ ಶಾ ಅವರ ಜೊತೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡೋಕ್ಕೆ ವಿಜಯೇಂದ್ರ ಡೆಲ್ಲಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಪಕ್ಷದ ಬಲಿಷ್ಠ ಮಾಡಬೇಕು, ಮಾರ್ಗದರ್ಶನ ಪಡೆಯಕ್ಕೆ ಹೋಗಿದ್ದಾರೆ. ನೋಡಿ, ಯಾವ ವರ್ಷ ಇದು, ಯಾವುದನ್ನ ಇದು? ಡಿಸೆಂಬರ್ 11 2025 ಕೊನೆನಾ? ಕೊನೆ ತಿಂಗಳು. ಇದು ಅತ್ಯಂತ ದೊಡ್ಡ ಜೋಕ್ ಅನ್ನಿಸ್ತದೆ, ಕಾಮಿಡಿ ಪೀಸ್. ಈಗ ಏನಾದರೂ ಒಂದು ವಿಷಯ ಬೇಕಲ್ಲ. ವಿಜಯೇಂದ್ರ ಹೋಗಿದ್ದು ಪಾರ್ಟಿ ಸಂಘಟನೆಗೆ, ಅವರು ಮಾರ್ಗದರ್ಶನ ಪಡೆಯೋಕೆ ಹೋಗಿದ್ದಾರೆ. ಅದೇ ವಿಜಯೇಂದ್ರ ಅವರು ಒಂದು ಅಪೇಕ್ಷಿತ ಸಂಕಲ್ಪ ಮಾಡಿದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು. ವಿಜಯೇಂದ್ರ ಹೆಸರು ದೊಡ್ಡವ್ರ ಹೆಸರು ಹೇಳ್ಬಿಟ್ರೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಾನಂಗೆ ಎಲ್ಲ